ನಗರದ ಪ್ರಮುಖ ಸರ್ಕಲ್ನಲ್ಲಿ ಗ್ರೀನ್ ಮ್ಯಾಟ್ ಅಳವಡಿಕೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಿಸಿಲಿನ ತಾಪ ಸಹಿಸಲಾಗದೆ ಜನ್ನು ಹೊರಗಡೆ ತಿರುಗಾಡುವುದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಿಸಿಲು ಬೆಂಕಿಯಾಗಿದೆ. ಬಿಸಿಲಿನ ತಾಪಮಾನಕ್ಕೆ ವಾಹನ ಸವಾರರು ಪಡುವ ಪಾಡು ಅಷ್ಟಿಷ್ಟಲ್ಲ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಅನುಭವಿಸುವ ವೇದನೆ ಅಷ್ಟಿಷ್ಟಲ್ಲ. ಬೈಕ್ನಲ್ಲಿ ಹೋಗುವಾಗ ಮುಖಕ್ಕೆ ಹೊಡೆಯುವ ಬಿಸಿ ಗಾಳಿ, ತಲೆ ಮೇಲೆ ಸುಡುವ ಬಿಸಿಲು, ಹೆಲ್ಮೆಟ್ ಹಾಕಿಕೊಂಡರೆ ಬೆವರಿಗೆ ಕೂದಲಿನ ವಾಸನೆ ತುರಿಕೆ ಹೇಳತೀರದು. ಅಷ್ಟೇ ಅಲ್ಲ, ಸಿಗ್ನಲ್ಗಳಲ್ಲಿ ನಿಂತಾಗ ಬಿಸಿಲಿಗೆ ಕುಸಿದು ಬೀಳುವಷ್ಟು ದೇಹ ನಿತ್ರಾಣವಾಗುತ್ತೆ. ಇದನ್ನು ತಪ್ಪಿಸಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಗದಗ ಪೊಲೀಸರು ಹೆಚ್ಚು ಟ್ರಾಫಿಕ್ನಿಂದ ಕೂಡಿರುವ ಮುಳಗುಂದ, ನಾಕ, ಭೂಮರೆಡ್ಡಿ ಸರ್ಕಲ್ ಜಂಕ್ಷನ್ನಲ್ಲಿ ಗ್ರೀನ್ ಮ್ಯಾಟ್ ಅಳವಡಿಸಿ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಗದಗ ಬೆಟಗೇರಿ ನಗರ ಭಾಗದಲ್ಲಿ ಈಗಿನ ಸಮಯದಲ್ಲಿ ತಾಪಮಾನ ಹೆಚ್ಚಾಗಿರೋ ಕಾರಣಕ್ಕಾಗಿ ಸಂಚಾರಿಗಳಿಗೆ ಮತ್ತು ದ್ವಿಚಕ್ರ ವಾಹನ ಚಾಲನೆ ಮಾಡೋರಿಗೆ ಈ ಒಂದು ಬಿಸಿಲಿನ ಏನು ತಾಪಮಾನ ಇದೆ ಅದು ಹೆಚ್ಚಾಗಿ ಸಿಗ್ನಲಲ್ಲಿ ನಿಂತಿರುವಾಗ ಅವರ ಆರೋಗ್ಯದ ಮೇಲೆ ಪರಿಣಾಮ ಆಗದೇ ಇರಬಾರ್ದು ಅಂತ ಹೇಳಿ ಗದಗ ಜಿಲ್ಲೆ ಪೊಲೀಸವರು ಮತ್ತು ಗದಗ ನಗರದ ಪಾಲಿಕೆಯವರು ಇವರೆಲ್ಲ ಸೇರಿಕೊಂಡು ಒಂದು ಹಸಿರು ಪರದೆಯನ್ನು ನಾವು ಪ್ರಮುಖ ಸರ್ಕಲ್ಗಳಲ್ಲಿ ಈ ಸಮಯದಲ್ಲಿ ನಾವು ಅಳವಡಿಸಿದ್ದೀವಿ. ಈಗ ಆಗಲೇ ಗದಗ ಬೆಟಗೇರಿ ಭಾಗದ ಮುಳಗುಂದನಾಕ ಅಲ್ಲಿ 2 ಕಡೆಗಳಲ್ಲಿ ಈ ಒಂದು ಪರದೆನ ಅಳವಡಿಸಿ, ಅದೇ ರೀತಿಯಾಗಿ ಭೂಮರೆಡ್ಡಿ ಸರ್ಕಲಲ್ಲಿ ಕೂಡ ಅಳವಡಿಸಿದ್ದೀವಿ. ಮುಂದುವರೆದಂತೆ ಕೋರ್ಟ್ ಸರ್ಕಲಲ್ಲಿ ಕೂಡ ನಾವು ಈ ಒಂದು ಪರದೆನ ಅಳವಡಿಸಿದ್ದೀವಿ. ಇದ್ರದ್ದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಈಗಿನ ಸಮಯದಲ್ಲಿ ಒಂದು ಸುಮಾರು ಸಿಗ್ನಲ್ ಲೈಟಲ್ಲಿ 1 ನಿಮಿಷ 1.25 ನಿಮಿಷ ಹಾಗೆ ನಿಲ್ಬೇಕಾಗಿ ಬರುತ್ತೆ, ಎಲ್ಲೆಲ್ಲಿ ಬ್ಯುಸಿ ಟೈಮಲ್ಲಿ ಮತ್ತು ಪೀಕ್ ಅವರ್ಸಲ್ಲಿ. ಆ ಸಮಯದಲ್ಲಿ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ವಯಸ್ಸಾದವರು ಇರ್ಬೋದು, ಚಾಲನೆ ಮಾಡೋ ಸಮಯದಲ್ಲಿ ಅವರಿಗೆ ಒಂದು ನೆರವಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆನ ನಾವು ಮಾಡಿದ್ದೀವಿ. ಸೊ ಬೇಸಿಕ್ಲಿ ನಮ್ಮದು ಸಿಗ್ನಲ್ ಯೂಸೇಜು, ಡಿಜಿಟಲ್ ಯೂಸೇಜು ಮತ್ತು ಮ್ಯಾನ್ಯುವಲ್ ಆಗಿ ನಾವು ಸ್ವಿಚ್ ಮಾಡೋ ಕಾರಣ 2 ಇರುತ್ತೆ. ಒಂದು ಸಂಚಾರದ ದಟ್ಟಣೆ. ಸೊ ಒಂದೊಂದ್ಸಲಿ ಭಾಳಷ್ಟು ಇನ್ಫ್ಲೋ ಇದ್ದರೆ ಒಂದು ಕಡೆಯಿಂದ ಜಾಸ್ತಿ ಇನ್ಫ್ಲೋ ಇರುತ್ತೆ ಮತ್ತು ಒಂದು ಕಡೆಯಿಂದ ಔಟ್ಫ್ಲೋ ಜಾಸ್ತಿ ಇರುತ್ತೆ, ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಬಹುಶಃ ಕಡಿಮೆ ಇರ್ಬೋದು. ಸೊ ಆ ಸಮಯದಲ್ಲಿ ನಾವು ಒಂದೇ ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಸಿಗ್ನಲ್ ಓಡಿಸೋದು ಬದಲು ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಮಾಡಿದರೆ ನಮಗೆ ರೆಗ್ಯುಲೇಷನ್ ಆಫ್ ಟ್ರಾಫಿಕ್ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಮಾಡ್ತೀವಿ. ಎರಡನೇದು, ಈಗ 90 ಸೆಕೆಂಡ್ಸ್ ನಿಲ್ಲೋ ಬದಲು ಭಾಳ ಬಿಸಿಲಿರೋ ಸಮಯಕ್ಕೆ ಅದನ್ನು ನಾವು ನೋಡಿಕೊಂಡು ಬೇಸ್ಡ್ ಆನ್ ಸೆಲ್ಫ್ ರೆಗ್ಯುಲೇಷನ್ ಕೂಡ ನಾವು ಟ್ರಾಫಿಕ್ನ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಕೂಡ ನಾನು ಭಾವಿಸಿದ್ದೀನಿ. ಈಗ ನಗರಸಭೆ ಆಗಿರಲಿ, ಪೊಲೀಸ್ ಇಲಾಖೆ ಆಗಿರಲಿ, ಏನೇ ಇದ್ರೂ ಯಾವತ್ತಿದ್ರೂ ನಾವು ಸಾರ್ವಜನಿಕರಿಗೇ ಕೆಲಸ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಮತ್ತು ನಾವು ಕಾನೂನ ಪಾಲನೆ ಮಾಡೋದ್ರ ಜೊತೆಗೆ ಮಾನವೀಯತೆ ದೃಷ್ಟಿಯಿಂದ ಕೂಡ ನಾವು ಕೆಲಸ ಮಾಡೋದು ಭಾಳ ಅವಶ್ಯಕತೆ ಇರುವಂಥ ಒಂದು ಉದ್ದೇಶ ಆಗಿರುತ್ತೆ ಈಗಿನ ಸಮಯದಲ್ಲಿ. ಸೊ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಹಸಿರು ಪರದೆನ ನಾವು ಅಳವಡಿಸಿದ್ದೀವಿ.